ಅಶ್ವವೇಗ ನ್ಯೂಸ್ ಜೊತೆ ಮಾತನಾಡೋದಕ್ಕೆ ಡಿ.ಕೆ. ಶಿವಕುಮಾರ್ ಆಪ್ತಬಣದಲ್ಲಿ ಗುರುತಿಸ್ಕೊಂಡಂತ ಶಾಸಕರಾದಂಥ ಇಕ್ಬಾಲ್ ಹುಸೇನ್ ಅವರು ಇದ್ದಾರೆ. ಅವರೊಟ್ಟಿಗೆ ಮಾತಾಡಿಸೋಣ. ಸರ್ ನಮಸ್ತೆ ಸರ್. ಸರ್, ಈಗ ಡಿ.ಕೆ. ಶಿವಕುಮಾರ್ ಅವರ ಆಪ್ತಬಣದಲ್ಲಿ ಗುರುತಿಸ್ಕೊಂಡಂತ ಒಂದಿಷ್ಟು ನಾಯಕರು ಡೆಲ್ಲಿ ಪ್ರವಾಸನ ಕೈಗೊಂಡಿದ್ದಾರೆ. ನೀವು ಏನಾದರೂ ಡೆಲ್ಲಿ ಪ್ರವಾಸ ನಾನು ಹೋಗ್ತೇನೆ. ನನಗೆ ಇವತ್ತೊಂದಷ್ಟು ಡಾಕ್ಟ್ರ್ ಅಪಾಯಿಂಟ್ಮೆಂಟ್ ಇದೆ. ನಾನು ನಾಳೆ ಹೋಗಿ ಬೇರೆ ಶಾಸಕರು ನನ್ನ ಜೊತೆ ಬರ್ತಾ ಇದ್ದಾರೆ, ಅವ್ರ ಜೊತೆ ನಾಳೆ ಹೋಗ್ತೀನಿ. ಸರ್, ಯಾರೆಲ್ಲ ಹೋಗ್ತಿದ್ದೀರಾ? ನೀವೇನು ತಂಡವಾಗಿ ಹೋಗ್ತಿದ್ದೀರಾ? ಯಾವ ರೀತಿಯಾಗಿ ಹೋಗ್ತಿದ್ದೀರಾ ಸರ್? ತಂಡ ಏನಿಲ್ಲ, ನಾನು ನಮ್ಮ ಮದ್ದೂರಿ MLA ಉದಯ್ ಅವರು, ನಮ್ಮ ಬಾಲಕೃಷ್ಣ ಅವರು, ಇನ್ನೊಂದಷ್ಟು ಜನ, ಒಂದು 7-8 ಜನ ನಾವು ಹೋಗ್ತಾ ಇದ್ದೀವಿ. ಯಾರ್ದಾದ್ರೂ ಅಪಾಯಿಂಟ್ಮೆಂಟ್ ಏನಾದರೂ ಫಿಕ್ಸ್? ಅಪಾಯಿಂಟ್ಮೆಂಟ್ ಏನೇ ಇಲ್ಲ, ಹಾಗೆ ಹೋಗಿ ಹೋಗಲ್ಲ, ಅಲ್ಲೇ ಮನವಿ ಮಾಡಿ ಬರ್ತೀವಿ. ಸರ್, ಜೊತೆಗೆ ನಿನ್ನೆ CM ಆಪ್ತಬಣದಲ್ಲಿ ಗುರುತಿಸ್ಕೊಂಡವರು ಕೂಡ ಒಂದು ಮೀಟಿಂಗ್ ಅನ್ನ ಮಾಡಿದ್ದಾರೆ, ಡಿನ್ನರ್ ಮೀಟಿಂಗ್ ಅನ್ನ. ಇದ್ರ ಬಗ್ಗೆ ಏನು ಹೇಳ್ತೀರಾ? ನೋಡಿ, ನಮ್ಮ ಎಲ್ಲರ ಅಭಿಲಾಷೆ ಏನು, ಡಿ.ಕೆ. ಶಿವಕುಮಾರ್ಗೆ ಒಂದು ಅವಕಾಶ ಸಿಗಬೇಕು, ಅವ್ರಿಗೆ ಒಂದು ಶ್ರಮದ ಫಲ ಸಿಗಬೇಕು, ಅಷ್ಟೇ, ಬೇರೆ ಏನೇನಿಲ್ಲ. ಸೊ ಎಲ್ಲರ ಉದ್ದೇಶ, ಎಲ್ಲರದ್ದು ಆಸೆ, ಅಭಿಲಾಷೆ ಒಂದೇ, ಅವ್ರಿಗೊಂದ್ಸಲ ಒಂದು ಅವಕಾಶ ಸಿಗಬೇಕು. ಅವರು ಪಕ್ಷಕ್ಕೋಸ್ಕರ ಸಾಕಷ್ಟು ಹೋರಾಟ ಮಾಡಿದ್ದಾರೆ, ಪಕ್ಷ ಸಂಘಟನೆ ಮಾಡಿದ್ದಾರೆ. ಇವತ್ತು ಅಧಿಕಾರಕ್ಕೆ ಸರ್ಕಾರ ಬರಬೇಕಾದ್ರೆ ಅವ್ರದ್ದು ಸಾಕಷ್ಟು ಶ್ರಮ ಇದೆ, ಬೆವರು, ಹೋರಾಟ ಎಲ್ಲ ಇದೆ. ಸರ್, ಕೊನೆಯದಾಗಿ ಸರ್, ಒಂದು ವೇಳೆ ಸಿಗದೆ ಹೋದ್ರೆ ನಿಮ್ಮ ಹೋರಾಟಗಳು ಯಾವ ರೀತಿ? ಏನಿಲ್ಲ, ಎಲ್ಲ ತೀರ್ಮಾನ ಹೈಕಮಾಂಡ್ ಎಲ್ಲರೂ ತೀರ್ಮಾನ ಮಾಡ್ತಾರೆ. ನಮಗೆ ಭರವಸೆ ಇದೆ, ನಂಬಿಕೆ ಇದೆ. ಥ್ಯಾಂಕ್ ಯು ಸರ್. ಎಸ್, ಇದಾಗಿತ್ತು ಶಾಸಕರಾದಂಥ ಇಕ್ಬಾಲ್ ಹುಸೇನ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಶಿವಮೂರ್ತಿ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬೆಂಗಳೂರು.